ನಮಸ್ಕಾರ. ಇತ್ತೀಚೆಗೆ ವೀರಶೈವ ಲಿಂಗಾಯತರು ಹಿಂದೂಗಳೇ ಅಲ್ಲ, ಅವರು ಸನಾತನ ಧರ್ಮವನ್ನು ಅನುಸರಿಸೋದಿಲ್ಲ, ಹಿಂದೂಗಳಿಂದ ಅವ್ರ ಪ್ರತ್ಯೇಕ ಅಂತ ಹೀಗೆ ಕೆಲವು ವಿಡಿಯೋಗಳನ್ನು ನೋಡ್ತಾ ಇದ್ದೀನಿ. ನನಗೆ ಗೊತ್ತಿರುವ ಸ್ವಲ್ಪ ವಿಷಯವನ್ನು ತಮ್ಮ ಜೊತೆ ಹಂಚ್ಕೊಳ್ತೀನಿ. ಡಾಕ್ಟರ್ ಜಗದ್ಗುರು ಶ್ರೀ ಚನ್ನಬಸವರಾಜ ದೇಶಿಕೇಂದ್ರ ನಿಡಮಾವಳಿ ಮಹಾಸನ್ನಿಧಿಯವರು ಅವ್ರ ಹತ್ರ ನಾನು ಹೋಗ್ತಾ ಇದ್ದೆ ಸಾಕಷ್ಟು ಸಲ. ಒಂದು ಸಲ ಅವರು ಈ ಮಂತ್ರ ನನಗೆ ಹೇಳಿದರು. ಏನು ಅಂದರೆ, ವಿದ್ಯಾಸು ಹೃತಿರುತ್ಕೃಷ್ಟೌ ರುದ್ರೇಕಾದಶಿನಿ ಶ್ರುತೌ ತಸ್ಯ ಪಂಚಾಕ್ಷರಿ ತಸ್ಯ ಶಿವ ಇತ್ಯಕ್ಷರದ್ವಯಂ ಅಂತ. ನೋಡಪ್ಪ, ಈ ಶ್ರುತಿಗಳಲ್ಲಿ ಅಂದರೆ ನಮ್ಮ ವಿದ್ಯೆಗಳಲ್ಲಿ ವಿದ್ಯಾಸು ಶ್ರುತಿರುತ್ಕೃಷ್ಟವು, ವಿದ್ಯೆಗಳಲ್ಲಿ ಶ್ರುತಿ ಭಾಳ ಉತ್ಕೃಷ್ಟ, ಅಂದರೆ ವೇದಗಳು ಉತ್ಕೃಷ್ಟ. ವೇದಗಳಲ್ಲಿ ರುದ್ರ ಉತ್ಕೃಷ್ಟ. ರುದ್ರದಲ್ಲಿ ಪಂಚಾಕ್ಷರಿ ಮಂತ್ರ ಬರ್ತಾರೆ, 8ನೇ ಅನುಮಕ ನಮ ಶಿವಾಯ, ಅದು ಉತ್ಕೃಷ್ಟ. ಅದರೊಳಗಡೆ ಶಿವ ಇತ್ಯಕ್ಷರದ್ವಯಂ, ಶಿವ ಅಂತ 2 ಪದಗಳು ಉತ್ಕೃಷ್ಟ. ಹೀಗಾಗಿ ಅವರು ನನಗೆ ಹೇಳಿದ್ದು ಜ್ಞಾಪಕ ಇದೆ. ನಾನು 4 ವೇದಗಳು ಓದಬೇಕಪ್ಪ, 4 ವೇದಗಳು ಓದೋಕ್ಕಾಗದಿದ್ದರೆ ಯಜುರ್ವೇದ ಓದಬೇಕಪ್ಪ, ಯಜುರ್ವೇದ ಓದೋಕ್ಕಾಗದರೆ ಕೃಷ್ಣ ಯಜುರ್ವೇದ ಓದಬೇಕಪ್ಪ, ಅಂದರೆ ಕೃಷ್ಣ ಶುಕ್ಲ ಅಂತ 2 ಭಾಗ. ಕೃಷ್ಣ ಯಜುರ್ವೇದ ಓದೋಕ್ಕಾಗದರೆ ಶ್ರೀರುದ್ರ ಓದಬೇಕಪ್ಪ, ಶ್ರೀರುದ್ರನೂ ಓದೋಕ್ಕಾಗದಿದ್ದರೆ 8ನೇ ಅನುವಾಕ ಓದಬೇಕಪ್ಪ, 8ನೇ ಅನುವಾಕವನ್ನು ಓದೋಕ್ಕಾಗದಿದ್ದರೆ ಪಂಚಾಕ್ಷರಿ ಮಂತ್ರ ಜಪಿಸ್ಬೇಕಪ್ಪ, ಪಂಚಾಕ್ಷರಿ ಮಂತ್ರವೂ ಜಪಿಸೋಕ್ಕಾಗದಿದ್ದರೆ ಶಿವ ಅಂತ ಹೇಳ್ತಾ ಇರ್ಬೇಕಪ್ಪ ಅಂತ ಹೇಳೋರು ನನಗೆ. ಸೊ ಹೀಗಾಗಿ ಪಂಚಾಕ್ಷರಿ ಮಂತ್ರ ಶಿವ ಎಂಬ ಪದವೇ ವೇದದಿಂದ ಬಂದಿದ್ದು. ವೇದದಿಂದ ಬಂದ ಮೇಲೆ ನಾವು ಸನಾತನ ಧರ್ಮವನ್ನು ಅನುಸರಿಸ್ತಾನೇ ಇದ್ದೀವಿ, ಅನುಸರಿಸ್ತೀವಿ, ಮುಂದೆನೂ ಅನುಸರಿಸ್ತೀವಿ. ಹೀಗಾಗಿ ನಾವು ಹಿಂದೂಗಳೇ ಆಗಿ ಮುಂದುವರಿತೀವಿ. 2ನೇ ವಿಚಾರ, ಈ ಬಸವಣ್ಣವರು ಯಾವತ್ತೂ ಭಕ್ತಿ ಭಂಡಾರಿ. ಬಸವೇಶ್ವರ ಅಂದರೆ ಶಿವ ಪದ ಕೂಡ ನಾನು ಹಿಂದೆ ಹೇಳದಂತೆ ವೇದದಿಂದ ಬಂದಿದ್ದು. ಅವರು 2 ವಚನಗಳನ್ನು ನಾವು ನೋಡೋಣ. ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂ ಕುರಿಸಿ ಲಿಂಗವೆಂಬ ಎಲೆಯಾಗಿತ್ತು, ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತ್ತು, ಆಚಾರವೆಂಬ ಕಾಯ ಇತ್ತು, ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ಎನಗೆ ಬೇಕೆಂದು ಎತ್ತಿಕೊಂಡ. ನೋಡಿ, ಇಲ್ಲಿ ಭಕ್ತಿ ಎಂಬ ಪೃಥ್ವಿಯ ಮೇಲೆ, ಅಂದರೆ ಭಕ್ತಿನೇ ಫೌಂಡೇಶನ್ ಆಗಬೇಕು ನಮಗೆ. ವೀರಶೈವ ಲಿಂಗಾಯತ ಧರ್ಮಕ್ಕೆ ಭಕ್ತಿ ಫೌಂಡೇಶನು. ಅದರ ಮೇಲೆ ಗುರುವೆಂಬ ಬೀಜವನ್ನು ಕೂರಿಸಿ, ಗುರುವನ್ನು ಕೂರಿಸ್ತೀನಿ, ಆಮೇಲೆ ಲಿಂಗವೆಂಬ ಎಲೆ ಆಯಿತು, ವಿಚಾರ ಆಚಾರ ಎಲ್ಲ ಬಂದು ನಿಷ್ಪತ್ತಿಯಾಗಿ ನಾನು ಬೀಳುವಲ್ಲಿ ಕೂಡಲ ಸಂಗಮ ದೇವ ನಾನು ಎತ್ಕೊಂಡ ಅಂತ ಹೇಳ್ತಾರೆ. ಅದೊಂದು ವಿಚಾರದಲ್ಲಿ ಕೂಡ ಅವರು ಭಕ್ತಿಗೆ ಪ್ರಾಮುಖ್ಯತೆ ಕೊಡ್ತಾರೆ. 2ನೇ ವಚನ ನೋಡಿ, ಚಂದ್ರಕಾಂತದ ಶಿಲೆಯಲ್ಲಿ ಜಲವಿಲ್ಲದನ್ನಕ ಶೈತ್ಯವ ತೋರೋ ಪರ್ಯಂತೋ, ಸೂರ್ಯಕಾಂತದ ಶಿಲೆಯಲ್ಲಿ ಅಗ್ನಿ ಇಲ್ಲದನ್ನಕ ಉಷ್ಣವ ತೋರೋ ಪರ್ಯಂತೋ, ಶರಣಂಗೆ ಭಕ್ತಿ ಕಾಯವಿಲ್ಲದನಕ್ಕ ಕೂಡಲ ಸಂಗನ ಅರಿವ ಪರ್ಯಂತೋ. ಇಲ್ಲೂ ಕೂಡ ಹೇಳ್ತಾರೆ ನೋಡಿ, ಶರಣನಾದವನಿಗೆ ಕಾಯವೇ ಅಂದರೆ ನಮ್ಮ ಶರೀರವೇ ಭಕ್ತಿಮಯ ಆಗದೇ ಇದ್ದರೆ ಅವನ ಕೂಡಲ ಸಂಗನ ಹೆಂಗೆ ಅವನು ಅರಿತಾನೆ. ಹಾಗಾಗಿ ಬಸವಣ್ಣವರು ಭಕ್ತಿ ಭಾಂಡಾರಿಗೆ ಭಕ್ತಿಗೆ ಪ್ರಾಮುಖ್ಯತೆ ಕೊಟ್ಟು ಹೊರತು ಕಾಯಕಕ್ಕೆ ಪ್ರಾಮುಖ್ಯತೆ ಕೊಟ್ಟವರು ಆಯುಧಕ್ಕೆ ಮಾರೆಯ. ತಾವು ದಯವಿಟ್ಟು ಯಾವುದಾದ್ರು ವಚನಗಳನ್ನು ನೋಡಿ. ಆಮೇಲೆ ಇನ್ನೊಂದು ವಚನ ಹೇಳ್ತಾರೆ, ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನೂ ಅಲ್ಲ, ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನೂ ಅಲ್ಲ, ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ಭಕ್ತಿಪ್ರಿಯ ಶಿವ ಅಂತ ಒಂದು ವಚನ ಹೇಳ್ತಾರೆ. ಅವ್ರು ಇನ್ನೊಂದು ವಚನ ಬರೆದಿದ್ದಾರೆ, ತಾಳಮಾನಸರಿ ಸಮನರಿಯೇ, ಓಜ ಬಜಾವಣೆಯ ಲೆಕ್ಕವನ್ನರಿಯೇ, ಅಮೃತಗಣ ದೇವಗಣವನ್ನರಿಯೇ, ಕೂಡಲ ಸಂಗಮ ದೇವ ನಿನಗೆ ಕೇಳಿಲವಾಗಿ ಆನು ಉಳಿದಂತೆ ಹಾಡುವೆ. ಯಾಕೆ ಹಾಡಬೇಕು ಅವರು? ಆದ್ದರಿಂದ ಯಾವುದೋ ಒಂದು ಮೂಡಲ್ಲಿ ಒಂದು ವಚನ ಬರೆದಿರ್ತಾರೆ. ಅವ್ರು ಮತ್ತೆ ಹಾಡೋದಕ್ಕೂ ಕೂಡ ಅವರು ನಾನು ಉಳಿದಂತೆ ಹಾಡ್ತೀನಪ್ಪ, ನೀನು ಕೇಳಪ್ಪ ಅಂತಲೂ ಹೇಳ್ತಾರೆ ಬಸವಣ್ಣವರು. ಸೊ ಹಾಗೆ ದಯಮಾಡಿ ಬಸವಣ್ಣವರು ಭಕ್ತಿ ಭಂಡಾರಿ, ಅದು ಭಾಳ ಮುಖ್ಯ. ಅದಕ್ಕೆ ಭಕ್ತಿ ಸ್ಥಳವೇ ಮೊದಲ ಸ್ಥಳ. ನಮ್ಮ ಷಟ್ಸ್ಥಳ ಸಿದ್ಧಾಂತದಲ್ಲಿ ಭಕ್ತ, ಮಾಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಮೊದಲು ಭಕ್ತ ಸ್ಥಳ. ಭಕ್ತಿಗೆ ಅವರು ಪ್ರಾಮುಖ್ಯತೆ ಕೊಟ್ಟರು. ಕಾಯಕ ಖಂಡಿತ ಮುಖ್ಯವೇ, ಆದರೆ ಭಕ್ತಿ ಇರಬೇಕು ಕಾಯಕದಲ್ಲಿ. ಭಕ್ತಿ ಇರಬೇಕು. ಯಾವ ಭಕ್ತಿ? ಶಿವನ ಮೇಲೆ ಭಕ್ತಿ, ಪರಶಿವನ ಮೇಲೆ ಭಕ್ತಿ, ಇಷ್ಟಲಿಂಗದ ಮೇಲೆ ಭಕ್ತಿ. ಇಷ್ಟಲಿಂಗವೇ ನಮಗೆ ಭಾಳ ಮುಖ್ಯ. ಆಮೇಲೆ ಪ್ರಾಣಲಿಂಗ, ಭಾವಲಿಂಗ ಇದ್ದೇ ಇರುತ್ತೆ. ಸೊ ಇನ್ಫ್ಯಾಕ್ಟ್ ಇವರು ನಮ್ಮ ಬೇರೆ ಎಲ್ಲ ಮೊಗ್ಗೆ ಮಾದಿದವರು ಕೂಡ ಹೇಳ್ತಾರೆ, ಅಲ್ಲಿ ಕೂಡ ಅವ್ರು ಕ್ಲಿಯರ್ ಹೇಳ್ತಾರೆ, ನನವಿದನಂ
ನಿರೀಕ್ಷಿಸುವುದು ಅತ್ಯಧಿಕಂ. ನೆನಹಿಂ ನಿರೀಕ್ಷಿಸುವುದು ಕ್ಕಿಂತ ಪ್ರತಿದಿನ ಲಿಂಗವನ್ನು ಅರ್ಚಿಸುವುದು ಅತ್ಯಧಿಕಂ. ನೆನಹಿಂ ನಿರೀಕ್ಷೆಯಂ ಅನುದಿನ ಅರ್ಚಿಪುದರಿಂ. ಸುಮ್ಮನೆ ಅಂಗದಲ್ಲಿ ಲಿಂಗವನ್ನು ಧರಿಸುವುದು ಅತ್ಯಧಿಕಂ ಶಿವಾದವ ಅಂತ ಹೇಳ್ತಾರೆ. ಅಂದರೆ ಲಿಂಗವನ್ನು ಧರಿಸಬೇಕು ಮೊದಲು. ನಾವು ವೀರಶೈವ ಲಿಂಗಾಯತರು ಲಿಂಗವನ್ನು ಧರಿಸಬೇಕು, ಅದಕ್ಕೆ ಬಗ್ಗೆ ಪ್ರಾಮುಖ್ಯತೆ ಕೊಡಿ. ಅದು ವೇದಗಳಿಂದ ಬಂದ ಶಿವನನ್ನು ನಾವು ಪೂಜಿಸ್ತಿದ್ದೀವಿ, ಅದು ಕೂಡ ಸನಾತನವೇ, ಸನಾತನ ಧರ್ಮದ ಅಂಗವೇ ಅದು. ಹಾಗಾಗಿ ದಯವಿಟ್ಟು ನನ್ನ ವಿಚಾರ ಅದು. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.